ಬಂಡೀಪುರ ಎಂಬ ದಟ್ಟ ಅರಣ್ಯದಲ್ಲಿ ನರಿ ಒಂದು ವಾಸ ಮಾಡ್ತಿರುತ್ತೆ. ಆ ನರಿಗೆ ಅವತ್ತು ಏನೂ ಬೇಟೆ ಸಿಕ್ಕಿರೋದಿಲ್ಲ. ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ. ಸುತ್ತಮುತ್ತ ಎಲ್ಲ ಹುಡುಕುತ್ತೆ, ಆದ್ರೂ ಒಂದು ಮೊಲ ಕೂಡ ಅದಕ್ಕೆ ಸಿಗೋದಿಲ್ಲ ಬೇಟೆ ಆಡಕ್ಕೆ. ಆದ್ರೂ ಹೊಟ್ಟೆ ಕೇಳ್ಬೇಕಲ್ಲ, ತುಂಬಾ ಹೊಟ್ಟೆ ಹಸಿವಾಗುತ್ತೆ. ಹಾಗಾಗಿ ಸದ್ಯ ನೋಡೋಣ ಏನಾದ್ರೂ ಸಿಗುತ್ತಾ ಅಂದ್ಬಿಟ್ಟು ಸುತ್ತಮುತ್ತ ಹುಡುಕುತ್ತೆ. ಅಲ್ಲಿ ದೂರದಲ್ಲಿ ಒಂದು ದ್ರಾಕ್ಷಿ ತೋಟ ಕಾಣುತ್ತೆ. ಹಣ್ಣುಗಳು ಅಂದ್ರೆ ಯಾರಿಗಿಷ್ಟ ಇರೋದಿಲ್ಲ. ತುಂಬಾ ಸಿಹಿ ಸಿಹಿಯಾದ ದ್ರಾಕ್ಷಿ ಹಣ್ಣು ಅದರ ಕಣ್ಣಿಗೆ ಬೀಳುತ್ತೆ. ತುಂಬಾ ಆಸೆ ಆಗ್ಬಿಟ್ಟು ಅಲ್ಲಿಗೆ ಓಡುತ್ತೆ. ಓಡಿ ಓಡಿ ಬಂದು ಆ ದ್ರಾಕ್ಷಿ ತೋಟದಲ್ಲಿ ನಿಂತ್ಕೊಳ್ಳುತ್ತೆ. ಆ ತೋಟ ತುಂಬಾ ಎಲ್ಲಾ ಗಿಡದಲ್ಲೂ ದ್ರಾಕ್ಷಿ ಹಣ್ಣು ಬಿಟ್ಟಿರುತ್ತೆ. ಅದು ಯಾವ್ದು ತಿನ್ನೋಣ ಯಾವ್ದು ಬಿಡೋಣ ಅಂತ ನೋಡ್ತಾ ಇರುತ್ತೆ ನರಿ. ಆದ್ರೆ ಅದು ಕೈಗೆಟಕ್ತಾನೆ ಇಲ್ಲ. ಆ ದ್ರಾಕ್ಷಿ ಎಷ್ಟು ಪ್ರಯತ್ನ ಮಾಡುತ್ತೆ, ಕೈಗೆಟ್ಕೋದಿಲ್ಲ. ಕೊನೆಗೆ ಆ ನರಿ ಎಷ್ಟೇ ಪ್ರಯತ್ನ ಮಾಡಿದ್ರೂ ಆ ದ್ರಾಕ್ಷಿ ಸಿಗೋದಿಲ್ಲ. ಅದಕ್ಕೆ ಅದ್ರ ಸಮಾಧಾನಕ್ಕೋಸ್ಕರ ಈ ದ್ರಾಕ್ಷಿ ಹುಳಿ ಇದೆ ಅಂತ ಅನ್ಕೊಂಡು ಹೋಗತ್ತೆ. ಇದರಿಂದ ಏನ್ ಅರ್ಥ ಆಯ್ತು ಅಂದ್ರೆ, ನಾವ್ ಇಷ್ಟಪಟ್ಟಿದ್ದು ನಾವು ಕಷ್ಟಪಡದೆ ಏನೂ ಸಿಗೋದಿಲ್ಲ. ನಮ್ಗೆ ಒಂದು ವಸ್ತು ಬೇಕು ಅಂದ್ರೆ ನಾವ್ ಅದಕ್ಕೆ ತಕ್ಕ ಪರಿಶ್ರಮವನ್ನು ಹಾಕ್ಲೇಬೇಕು. ಅದು ಸಣ್ಣದಾಗಿದ್ರು ದೊಡ್ಡದಾಗಿದ್ರು ಅಷ್ಟೇ. ನಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಯಾವತ್ತಿದ್ರೂ ಸಿಕ್ಕೇ ಸಿಗತ್ತೆ.